ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ವಿಡಿಯೋ ಲಾಸ್ಟ್ ವಿಡಿಯೋ ಶೃಂಗೇರಿದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಮೇನ್ ಆಗಿ ಶೃಂಗೇರಿಲಿ ಶ್ರೀ ವಿದ್ಯಾಶಂಕರ ದೇವಾಲಯಕ್ಕೆ ಹೋಗೋದೇ ಮೇನ್ ಸ್ಪೆಷಲ್ಲು. ಆದರೆ ಅಲ್ಲಿ ಹೋಗಿದ್ದಾಗ ಫೋಟೋಸು ವಿಡಿಯೋಸ್ ಎಲ್ಲ ಏನು ಮಾಡ್ಕೊಳಕ್ಕಾಗಿಲ್ಲ. ದೇವ್ರ ದರ್ಶನ ಮಾಡಿಕೊಂಡು ಹಾಗೆಯೇ ಗಣೇಶನ ಮುಂದೆ ಬಸ್ಗೆ ಹೊಡೆದು ಆಚೆ ಬಂದ್ವಿ. ಆಚೆ ಬಂದರೆ ಫುಲ್ ಮಳೆ. ಸೊ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ. ಅಲ್ಲಿ ನನ್ನ ಮಗನ ತುಂಟಾಟ ಅಲ್ಲೂ ಸ್ಟಾರ್ಟು. ಕಿರ್ಚೋದು, ಓಡಾಡೋದು ಇದನ್ನೇ ಮಾಡ್ತಾ ಇದ್ದ. ಗಂಧ ಇಸ್ಕೊಂಬೋಗು ಗಂಧ. ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ, ಯಾಕಂದರೆ ಮಳೆಯಲ್ಲಿ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀವಿ ಮಳೆಲೇ. ಸೊ ಅದರಿಂದ ಸ್ವಲ್ಪ ಟಯರ್ಡ್ ಆಗ್ತಿತ್ತು ಅಂತೇಳಿ ಕುತ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಮಳೆ ಕಮ್ಮಿ ಆದಂಗಿತ್ತು ಅಂತೇಳಿ ಎದ್ದು ಬಂದ್ವಿ. ಊಟದ ಟೈಮ್ ಬೇರೆ ಆಗ್ತಿತ್ತು, ಊಟ ಮಾಡಬೇಕು ಅಂತೇಳಿ ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರಲ್ವ, ಸೊ ಅಲ್ಲಿಗೆ ಹೋಗಬೇಕು ಟೈಮ್ ಕರೆಕ್ಟಾಗಿ ಅಂತೇಳಿ ಅಲ್ಲಿಂದ ಎದ್ದು ಬಂದ್ವಿ. ಆ್ಯಕ್ಚುಲಿ ಇದು ಮಧ್ಯಾಹ್ನ, ಆದರೆ ವೆದರ್ ನೋಡಿದ್ರೆ ಬೆಳಗಿನ ಜಾವದ ಥರ ಇದೆ, ತುಂಬ ಚೆನ್ನಾಗಿತ್ತು. ಮಳೆ ಇದ್ದಿದ್ದರಿಂದ ಜನ ಕಮ್ಮಿ ಇದ್ರು ಅನಿಸುತ್ತೆ, ಆದರೆ ಜನಗಳಂತೂ ಬರ್ತಾನೆ ಇದ್ರು, ಹೋಗೋದು ಬರೋದು ಮಾಡ್ತಾಯಿದ್ರು. ನಾನು ಅದನ್ನೇ ಯೋಚನೆ ಮಾಡ್ಕೊತಾ ಇದ್ದೆ, ಎಲ್ಲರೂ ನಮ್ಮ ಥರನೇ ಅಲ್ವಾ, ಮಳೆ ಆದ್ರೇನು ಅಂದ್ಬಿಟ್ಟು ನಾವೇ ಸುತ್ತಾಡಿದ್ದೀವಿ, ಅಷ್ಟು ತಿರುಗಾಡಿದ್ವಿ ಮಳೆಲೇ ನೆನ್ಕೊಂಡು. ಫೋನ್ ನೆನೆಯೋದನ್ನು ಕೂಡ ನಾನು ಕೇರ್ ಮಾಡಿಲ್ಲ. ನನ್ನ ತಂಗಿ ಅಂತ ಹೇಳ್ತಾನೆ ಇದ್ಲು, ದಿವ್ಯಾ ಲೆನ್ಸ್ ಹೋಗುತ್ತೆ ಹೊಸ ಫೋನ್ ಅಂತ ಹೇಳ್ತಿದ್ರು. ನಾನು ಅಂದರೆ ಏನು ಯಾವಾಗಲೂ ಬರ್ತೀವ ಇಲ್ಲಿಗೆ ಅಂತ ಹೇಳಿ ನಾನು ಫೋಟೋ ತಗೋತಾ ಇದ್ದೆ. ಜಸ್ಸು, ವಾಟ್ಸ್ ಯರ್ ನೇಮ್? ನಾಲ್ಕು. ಇದು ಯಾರ್ದು ಗೊತ್ತಾ? ಯಾರ್ದು? ಯಾರು ಹೇಳಿದ್ದು? ಇದು ಗುಡ್ ಬಾಯ್. ಆ್ಯಕ್ಚುಲಿ ಆ ರಿಂಗ್ ಯಾರ್ದು ಅಂತ ಕೇಳಿದ್ದು ಯಾಕಂದರೆ ಅದರಲ್ಲಿ ನಾನು ಫಸ್ಟ್ ಕೇಳಿದ ರಿಂಗ್ ಬಂದು ನನಗೆ ನಮ್ಮ ಮಾಮ ನನ್ನ ಫಸ್ಟ್ ಇಯರ್ ಬರ್ತ್ಡೇಲಿ ಕೊಟ್ಟಿದ್ದು. ಅದಂತೂ ನಮ್ಮ ಮಮ್ಮಿ ಇದುವರೆಗೂ ಕಳೆದಿಲ್ಲ, ಇದುವರೆಗೂ ಜೋಪಾನವಾಗಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಮ್ಮ ಪಾಪು ಬರ್ಡೇಲೂ ಕೂಡ ಹಾಕಿದ್ದೆ, ಇವಾಗಲೂ ಅದನ್ನು ಹಾಕಲೇಬೇಕು ಅಂತೇಳಿ ಪರ್ಟಿಕ್ಯುಲರಾಗಿ ಅದನ್ನು ನಮ್ಮ ಪಾಪುಗೆ ಹಾಕ್ತೀನಿ. ಆದರೆ ನನ್ನ ಮಗು ನಾನು ಇದುವರೆಗೂ ಯಾವತ್ತೂ ಹೇಳಿಲ್ಲ ಇದು ನಂದು, ಇದು ನಮ್ಮ ಮಾವ ಕೊಡಿಸಿದಂತ ನನ್ನ ಹೇಳಿಲ್ಲ. ಇನ್ನೂ ಚಿಕ್ಕ ಮಗು, ಅದೇನು ಗೊತ್ತಾಗಲ್ಲಲ್ವ, ಸೊ ನಾನು ಆ ಥರ ಎಲ್ಲ ಏನು ಹೇಳೋಕೆ ಹೋಗಿಲ್ಲ. ಬಟ್ ನಾವು ಯಾರೋ ಮಾತಾಡೋದನ್ನು ಕೇಳಿಸ್ಕೊಂಡು ಅದನ್ನು ತಿಳ್ಕೊಂಡಿದ್ದಾನೆ. ನಾನು ಸುಮ್ಮನೆ ಕ್ಯಾಶುವಲಾಗಿ ಕೇಳಿದೆ, ಇದು ನಮ್ಮ ಮಾಮ ಕೊಟ್ಟಿದ್ದು ಅಂತ ಹೇಳೋಣ ಅಂತ ಅದನ್ನು ಕೇಳಿದೆ. ಬಟ್ ಅವನೇ ಹೇಳ್ಬಿಟ್ಟ ಇದು ನಿಂದು ಅಂತ ಹೇಳಿದ್ನಲ್ಲ, ಒಂಥರ ಖುಷಿ ಆಯಿತು. ಇದು ಒಂದೇ ಅಂತ ಅಲ್ಲ, ನಮ್ಮ ಮಮ್ಮಿ ಪ್ರತಿಯೊಂದೂ ನಾವು ಮಕ್ಕಳಲ್ಲಿ ನಾವೇನೇನು ಯೂಸ್ ಮಾಡಿದ್ವಿ, ಓಲೆಗಳು, ಕಾಲ್ಗೆಜ್ಜೆ, ಇವಾಗಲೂ ಕೂಡ ನಮ್ಮ ಮಮ್ಮಿ ನಂದು ಚಿಕ್ಕ ಪಾಪುನಲ್ಲಿ ಕಾಲ್ಗೆಜ್ಜೆ ಹಾಕಿದ್ದನ್ನು ಇವಾಗಲೂ ನಮ್ಮ ಮಮ್ಮಿ ಇಟ್ಕೊಂಡಿದ್ದಾರೆ. ಇಷ್ಟು ಚಿಕ್ಕ ಗೆಜ್ಜೆನ ಯಾರು ಹಾಕೋತಾರೆ ಮಮ್ಮಿ ಅಂತ ಕೇಳಿದ್ರೆ ಅದೆಲ್ಲ ಕಳಿಬಾರ್ದು, ಅದೊಂಥರ ಮೆಮೊರೀಸು ಅಂತ ಹೇಳಿ ನಮ್ಮ ಮಮ್ಮಿ ಪ್ರತಿಯೊಂದನ್ನು ಜೋಪಾನವಾಗಿ ಎತ್ತಿಟ್ಕೋತಾರೆ. ಹಾಗೆ ಇದು ನನ್ನ ಮೊಮ್ಮಕ್ಕಳಿಗೆ ಕೊಡಬೇಕು ಅಂತಲೂ ಕೂಡ ನಮ್ಮ ಮಮ್ಮಿಗೆ ಇದೆ. ಅದರಿಂದ ನನಗನ್ಸಿದ್ದೇನಪ್ಪ ಅಂದರೆ, ಹೌದು ಆ ಥರ ಎಲ್ಲ ಕಳಿಬಾರ್ದು, ಎಕ್ಸ್ಚೇಂಜ್ ಕೂಡ ಮಾಡಬಾರ್ದು, ಅದೊಂದು ನೆನಪಿರುತ್ತೆ, ಇವರೇ ಕೊಟ್ಟರು, ಇಂಥ ಟೈಮಲ್ಲೇ ಕೊಟ್ಟರು ಅನ್ನೋದೊಂದು ಫೀಲಿಂಗ್ ಇರುತ್ತೆ ಅನ್ನೋದೊಂದು ಅರ್ಥ ಆಯಿತು. ಆದರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಒಡವೆ ಕಳೆದ್ಬಿಟ್ಟಿದ್ದೀನಿ, ಓಲೆ, ರಿಂಗು ಅದೆಲ್ಲ ಕಳೆದಿದ್ದೀನಿ. ಅದರಿಂದ ಚೆನ್ನಾಗಿ ಬೈಸ್ಕೊಂಡಿದ್ದು ಇದೆ. ಆವಾಗೆಲ್ಲ ನಮ್ಮ ಮಮ್ಮಿ ಬೈಯುತ್ತೆ, ಎಲ್ಲಿ ಹೊಡೆದ್ಬಿಡುತ್ತೆ ಅನ್ನೋದೊಂದು ಭಯ ಬಿಟ್ಟರೆ ನನಗೆ ಕಳೆದೋಯ್ತು ಅದರದ್ದು ಬೆಲೆ ಅಷ್ಟಾಗಿ ನಂಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ಒಂದು ಒಡವೆ ತೊಗೋಬೇಕಂದ್ರೆ ಎಷ್ಟು ಕಷ್ಟಪಡಬೇಕು
ಅನ್ನೋದನ್ನು ನೆನೆಸ್ಕೊಂಡು ಇವಾಗ ಬೇಜಾರಾಗುತ್ತೆ. ಅಯ್ಯೋ ಈ ಥರ ಎಲ್ಲ ಕಳೆದ್ಬಿಟ್ಟೆ ಅವಾಗ ಲೇಸಿನೆಸ್ಸಿಂದ. ಸುಮ್ಮನೆ ಎಲ್ಲೋ ಹಾಕ್ಕೊಂಡೋಗಿ ಹಂಗೆ ಬೀಳ್ಸ್ಕೊಂಬಂದ್ಬಿಡ್ತಿದ್ದೆ. ಓಲೆ ಹಾಕ್ಕೊಂಡಾಗ ಸ್ಕೂಲ್ಗೆ ಹಾಕ್ಕೊಂಡೋಗಿ ಹಂಗೆ ಬೀಳ್ಸ್ಕೊಂಬಂದ್ಬಿಡ್ತಾ ಇದ್ದೆ. ಆ ಥರ ಎಲ್ಲ ಇವಾಗ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಆ ಥರ ಎಲ್ಲ ಕಳ್ಕೊಂಡಿರೋದ್ರಿಂದ ಇವಾಗ ನಾನು ಎಷ್ಟು ಜೋಪಾನ ಮಾಡಬೇಕೋ ಅಷ್ಟು ಜೋಪಾನ ಮಾಡ್ಕೋತೀನಿ. ನಿಜ ನಾನು ಕಳೆಯೋಕ್ಕೆಲ್ಲ ಹೋಗೋದೇ ಇಲ್ಲ ಇವಾಗ. ಯಾಕಂದರೆ ಇವಾಗ ಆ ಥರ ಎಲ್ಲ ತೊಗೋಬೇಕು ಅಂದ್ರೂ ನಮ್ಗೆ ಇವಾಗ ತೊಗೊಳಕ್ಕಾಗಲ್ಲ. ಅದೊಂದು ಬೇಜಾರಷ್ಟೇ. ಏನಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ವಸ್ತು ಆಗಲಿ ವ್ಯಕ್ತಿ ಆಗಲಿ ಅದು ನಮ್ಮ ಹತ್ರ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಅದನ್ನು ಕಳ್ಕೊಂಡ್ಮೇಲೇ ಅದ್ರ ಬೆಲೆ ತುಂಬಾ ಗೊತ್ತಾಗೋದು. ಇಲ್ಲಿ ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು, ಈ ಥರ ಇಲ್ಲಿ ರಾಮನಾಮ ಬರಿತಾ ಇದ್ದಾರೆ, ಬಾ ನೀನು ಬರಿ, ಬಾ ನೀನು ಆಂಜನೇಯನ ಸ್ವಾಮಿನ ತುಂಬ ಇಷ್ಟಪಡ್ತೀಯಲ್ವಾ, ಬಾ ಇಲ್ಲಿ ಬರಿ ಅಂತ ಹೇಳಿ ಕರೆದ್ರು. ಸರಿ ಅಂತ ಹೇಳಿ ನಾನು ಫಸ್ಟ್ ಬಂದು ಬರಿತಾ ಇದ್ದೆ. ಅದಾದಮೇಲೆ ನನ್ನ ತಂಗಿ ಕೂಡ ಬರಿತೀನಿ ಅಂತೇಳಿ ಅವರು ಬರಿತಾ ಇದ್ದಾರೆ. ಅದಕ್ಕೆಲ್ಲ ಚಾರ್ಜಸ್ ಅಂತ ಏನಿಲ್ಲ. ಯಾರಿಗೆ ಇಷ್ಟ ಬರುತ್ತೋ, ಯಾರು ಬರಿಬೇಕು ಅನಿಸುತ್ತೋ ಅವರು ಯಾರು ಬೇಕಾದ್ರೂ ಬಂದು ಬರಿಬೋದು. ಅದಾದಮೇಲೆ ಅಲ್ಲಿಂದ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೊರಟ್ವಿ. Mama. ತೆಗ್ದೆ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಅಂತ ಹೇಳೋಕ್ಕಾಗಲ್ಲ, ದೇವ್ರ ಪ್ರಸಾದನೇ ಹೌದು. ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಒಂಥರ ತೃಪ್ತಿ ಆಯಿತು ದೇವ್ರ ಪ್ರಸಾದ ತಿನ್ನುವಾಗ. ಶೃಂಗೇರಿಲಿ ದೇವಸ್ಥಾನದಲ್ಲಿ ಊಟ ಅಂದರೆ ಇದೇನೇ ಅನ್ನೋ ಥರ ನೆನ್ಪಿಟ್ಕೊಂಡಿರ್ಬೇಕು ಯಾವಾಗ್ಲೂ. ಆ ಥರ ಒಂದು ಊಟ ಇತ್ತು. ನನಗಂತೂ ಇಡೀ ದಿನ ಶೃಂಗೇರಿಲಿ ನಮ್ಮ ಸರ್ ನೆನಪಾಗ್ತಾಯಿದ್ರು. ಯಾಕಂದರೆ ಇಲ್ಲಿ ಏನು ನಾನು ನೋಡ್ತಾ ಇದ್ದೀನೋ ಕಲ್ಚರು, ಅವ್ರು ನಡ್ಕೊಳ್ಳೋದು, ಅವ್ರ ಬಿಹೇವಿಯರು, ಹೆಣ್ಮಕ್ಳ ರೆಸ್ಪೆಕ್ಟ್ ಕೊಡೋದು, ಪ್ರತಿಯೊಂದೂ ನಾನು ನಮ್ಮ ಸರ್ ಹತ್ರ ಸರ್ನ ನೆನಪಿಸ್ಕೊತಾ ಇದ್ದೆ. ಊಟದ ವಿಷಯಕ್ಕೆ ಬಂದರೆ ನಮ್ಮ ಸರ್ನ ನಾನು ಇರೋವರೆಗೂ ನೆನಪಿಸ್ಕೋಬೇಕು. ಆ ಥರ ನಮಗೆ ಒಂದು ಊಟದಲ್ಲಿ ಹೇಗಿರಬೇಕು ಅಂತ ಕಲಿಸ್ಕೊಟ್ಟಿದ್ದಾರೆ. ಒಂದು ಟೈಮಲ್ಲಿ ನಾನ್ ವೆಜ್ಜೇ ತಿನ್ನಬಾರ್ದು, ನಾನ್ ವೆಜ್ಜೇ ಬೇಡ, ಈ ಊಟನೇ ಸರಿ ಅಂದರೆ ಇವಾಗ ನಾವೇನು ಇಲ್ಲಿ ಪ್ರಸಾದ ದೇವ್ರ ಪ್ರಸಾದ ತಿಂದ್ವಿ ಅದೇ ಥರನೇ ನಮ್ಮ ಸರ್ ಕೂಡ ಅವ್ರದ್ದು ಊಟದ ಪದ್ಧತಿ ಇದ್ದಿದ್ದು. ಅದನ್ನ ನೋಡಿ ನಾವು ಅದೇನೇ ತಿಂದು ನಾನ್ ವೆಜ್ಜೇ ತಿನ್ನಬಾರ್ದು, ನಾನ್ ವೆಜ್ಜೇ ಬೇಡಪ್ಪ ಅನ್ನೋ ಅಷ್ಟು ನನ್ನ ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು ಅವಾಗ. ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಎಲ್ಲ ಮಲ್ಕೊಬಿಟ್ಟಿದ್ರು. ಬಟ್ ನಮಗೆ ನಿದ್ದೆ ಬರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ನಾನು ಕುಶಾಲ್ ಹಾಗೆ ನನ್ನ ಮಗನೂ ಹೋಟೆಲ್ಗೆ ಹೋಗೋಣ, ಏನಾದ್ರು ತಿನ್ಕೊಂಬರೋಣ ಅಂತೇಳಿ ಆಚೆ ಬಂದ್ವಿ. ಬರ್ಡೇ ಬಾಯ್ ಯಪ್ಪ ಚಳಿ ಜ್ವರ ಬರಂಗೆ ಆಗ್ತೈತೆ. ಜಶು ಜಶು ನಿಂಗೇನು ಬೇಕು? ನಿಂಗೇನು ಬೇಕು? ಏನು ಬಾ ತಿನ್ನು. ಊಟ ಮುಗಿಸ್ಕೊಂಡು ಮತ್ತೆ ರೂಮ್ ಹತ್ರ ಏನೋಗೋದು, ಎಲ್ಲ ಮಲಗಿದ್ದಾರೆ. ಸ್ವಲ್ಪ ಇಲ್ಲೇ ಸುತ್ತಾಡ್ಕೊಂಡು ಹೋಗೋಣ ಅಂತೇಳಿ ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ.
ಎಲ್ಲ ಬಜೆ ಮಾಮ ನಿನ್ ಸ್ಪೀಡ್ ಮತ್ತೆ ರೂಮ್ ಹತ್ರ ಹೋದ್ವಿ. ಅಷ್ಟೆಲ್ಲ ಎದ್ದು ಫ್ರೆಶ್ ಅಪ್ ಆಗಿದ್ರು. ಸರಿ ಅಂತ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲೇನಾದ್ರು ತೊಗೋಬೋದಾ, ಇಲ್ಲೇನು ಸ್ಪೆಷಲ್ ನೋಡೋಣ ಅಂತೇಳಿ ಆಚೆ ಬಂದ್ವಿ. ಅಷ್ಟಾಗಿ ಅಂಗಡಿ ಏನಿರಲಿಲ್ಲ, ಕೆಲವೊಂದು ಅಂಗಡಿಗಳು ಅಷ್ಟೇ ಇದ್ದಿದ್ದು. ಬಟ್ ಅಲ್ಲಿ ತುಂಬಾ ಐಟಮ್ಸ್ ಇತ್ತು. ಆದರೆ ನನಗೆ ನೆಸೆಸಿಟಿ ಅಂತ ಯಾವುದೂ ಇರಲಿಲ್ಲ ಅಂತೇಳಿ ನಾನೇನು ಪರ್ಚೇಸ್ ಮಾಡಿಲ್ಲ. ಸ್ವಲ್ಪ ಸ್ಪೂನ್ಗಳು, ಏನು ಬಿದ್ರು ಸ್ಪೂನ್ ಅಂತೇನೋ ಇರುತ್ತೆ, ಅದನ್ನು ಒಂದು ಸ್ವಲ್ಪ ತೊಗೊಂಡೆ. ಹಾಗೆ ನನ್ನ ತಂಗಿ ಪಾಪುಗೆ ಈ ಥರ ABCDದು ಬೋರ್ಡ್ ಕೊಡಿಸಿದ್ರು. ಫಸ್ಟ್ ಟೈಮ್ ಕೊಡಿಸ್ತಾ ಇರೋದು. ಫಸ್ಟೆಲ್ಲ ನಾನು ಒಂದು ಚಾರ್ಟ್ ಅದೆಲ್ಲ ಕೊಡಿಸಿದ್ದೀನಿ, ಬಟ್ ಅದೆಲ್ಲ ಒಂದೇ ದಿವಸಕ್ಕೆಲ್ಲ ಹರಿದಾಗ್ಬಿಟ್ಟಿದ್ದ ಅಂತೇಳಿ ಈ ಥರ ಕೊಡಿಸಿದ್ರು. ಮತ್ತು ದೇವಸ್ಥಾನ ಹತ್ರ ಬಂದ್ವಿ. ಬಟ್ ಸಂಜೆ ಆಗಿದ್ದರಿಂದ ಲೈಟಿಂಗ್ಸ್ ಬೇರೆ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಬರೋಷ್ಟರಲ್ಲಿ ಲೋಕಿ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಬಂದುಬಿಟ್ಟಿದ್ರು. ನಾವು ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅವರೇ ಕೇಕ್ ತೊಗೊಂಬಂದ್ಬಿಟ್ಟಿದ್ರು. ಸರಿ ಅಂತ ಹೇಳಿ ರೂಮ್ ಮೇಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಯಶ್ವಂತ್, ಹ್ಯಾಪಿ ಬರ್ತ್ಡೇ ಟು ಯು. ನಾವು ಬುಕ್ ಮಾಡಿದ ಬಸ್ಸು 9:30 ಅಷ್ಟರಲ್ಲಿ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಟೆಲಿಗೆ ಬಂದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ. ಚಲ್ತಿಯಪ್ಪ. ನಾನು ಕುಡಿಲ್ಲ, ನಿಂಗೆ ಸಾಕಾ? ಇಡ್ಲ ಎಲ್ಲ ಕುಡಿಲ್ಲ ಕುಡಿಲ್ಲ. ಬರ್ಡೇ ಹೆಂಗಿತ್ತಪ್ಪ ಜಸ್ಟ್ ಇವತ್ತಿಂದು? ಇವತ್ತು ಬರ್ಡೇ ಹೆಂಗಿತ್ತು ನಿಂದು? ಹೆಂಗಿತ್ತು ಇವತ್ತು? ಹೆಂಗಿತ್ತು ಇವತ್ತು ನಿನ್ನ ಬರ್ತಡೇ? ಸೂಪರ್ ಇತ್ತಾ? ಎಲ್ಲ ನಂದ್ರಲ್ಲಿನೇ.
ಇವತ್ತು ತುಂಬಾ ಖುಷಿಯಾಯಿತು ನಮ್ಮ ಮಗನಿಗೆ ಶೃಂಗೇರಿಲಿ ಅಕ್ಷರಾಭ್ಯಾಸ ಮಾಡಿಸಿದ್ದು. ಹಾಗೆಯೇ ಇದಾಗಿತ್ತು ಶೃಂಗೇರಿ ವ್ಲಾಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನನ್ನ ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಸೇರುತ್ತೆ. ನೀವು ಆಗ ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್.